GT Holidays, South India's #1 travel brand. Govi, a vernacular edutech brand, skilling everyone, everywhere. ಸ್ಟ್ಯಾಟಿಕ್ ಶಾಟ್ಸ್, ವೈಡ್ ಶಾಟ್ಸ್, ಮನೆ ಬಾಗಿಲು ಮುಂದೆ ಕ್ಯಾಮ್ರಾ ಇಟ್ರೆ ಒಳಗೆ ಕೋಣೆಯಿಂದ ಯಾರು ಹೊರಗೆ ಬರ್ತಾ ಇದ್ದಾರೆ ಅಂತ ನಾವೇ ಗಮನ ಇಟ್ಟು ನೋಡಬೇಕು. ಫ್ರೇಮ್ ನ ಒಳಗೆ ಜನ ಬರ್ತಾರೆ, ಜನ ಹೋಗ್ತಾರೆ, ಫ್ರೇಮ್ ಅಲ್ಲೇ ಇರುತ್ತೆ. ಅವಸರದ ಎಡಿಟಿಂಗ್ ಕಟ್ಸ್ ಇಲ್ಲ. ಒಂದು ದೃಶ್ಯ ಉಸಿರಾಡೋದು ನಮ್ಗೆ ಕೇಳಿಸುತ್ತೆ. ಹೀಗೆ ನಾವು ಫೆಸ್ಟಿವಲ್ ಫಿಲ್ಮ್ಸ್ ನ ಜನರಲೈಸ್ ಮಾಡ್ತೀವಿ, ಸರಿ. ಆದ್ರೆ ಇವುಗಳೆಲ್ಲ ಇದ್ದ ಮಾತ್ರಕ್ಕೆ ಅದೊಂದು ಫೆಸ್ಟಿವಲ್ ಫಿಲ್ಮ್ ಆಗ್ಬಿಡಲ್ಲ, ಅಫಿಷಿಯಲ್ ಸೆಲೆಕ್ಷನ್ಸ್ಗೆ ಹೋಗ್ಬಿಡಲ್ಲ, ಅವಾರ್ಡ್ಸ್ ಗೆದ್ಬಿಡಲ್ಲ. ಚಿತ್ರದಲ್ಲಿ ಬದುಕು ಕಾಣಿಸ್ಬೇಕು, ಚಿತ್ರ ಮುಗಿದ ಮೇಲೂ ಅದು ಜೀವಂತವಾಗಿರಬೇಕು. ನಮಸ್ಕಾರ, ಇದು ಗಲಾಟ ಪ್ಲಸ್. ನಾನು ಕೈರಂ ವಾಶಿ ಅಂಡ್ ಇವತ್ತಿನ ಚಿತ್ರ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ನಾನು ನೋಡಿದ ಜಯಶಂಕರ್ ಆರ್ಯಾರ್ ಅವರ ಶಿವಮ್ಮ. ಕೊಪ್ಪಳ ಜಿಲ್ಲೆಯ ಎರೆಹಂಚಿನಾಳ ಹಳ್ಳಿಯಲ್ಲಿ ಸುಮಾರು 45-50 ಶಿವಮ್ಮ ಇದಾಳೆ ಅಲ್ಲ, ಯಾಕಂದ್ರೆ ಆಕೆ ನಮಗೆ ಅಷ್ಟು ಹತ್ತಿರವಾಗ್ಬಿಡ್ತಾಳೆ. ಆಕೆ ಆ ಹಳ್ಳಿಯ ಶಾಲೆಯಲ್ಲಿ ಕಸ ಗುಡಿಸೋದು ಹಾಗೂ ಇತರೆ ಕೆಲಸಗಳನ್ನು ಮಾಡ್ತಾ ಇದ್ದಾಳೆ. ಅದಲ್ಲದೆ ಶಿವಮ್ಮ ಒಂದು ಬಿಸ್ನೆಸ್ ನ ಕೂಡ ನಡೆಸ್ತಾ ಇದ್ದಾಳೆ. ಏನಾ ಬಿಸ್ನೆಸ್ ಅನ್ನೋದನ್ನ ಹೇಳ್ಬಿಟ್ರೆ ಎಲ್ಲಿ ಸ್ಪಾಯ್ಲರ್ ಆಗ್ಬಿಡತ್ತೋ ಅಂತ ನಾನು ಅದನ್ನ ಹೇಳ್ತಾ ಇಲ್ಲ. ಆದ್ರೆ ಅದನ್ನ ನೋಡಿದ ಕೂಡಲೇ ನನ್ಗನ್ಸಿದ್ದು, ಇದು ನಿಜಾನ? ಹಳ್ಳಿಯಲ್ಲೂ ಹೀಗೆ ನಡೀತಾ? ಹೇಗೆ ಜಯಶಂಕರ್ ಅವರು ಇಂಥ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮ್ಯಾಟರ್ನ ಹಿಡಿದ್ರು ಅಂತ. ಗಂಡನಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿದೆ, ಆತ ಹಾಸಿಗೆ ಹಿಡಿದಿದ್ದಾನೆ. ಕಾಲೇಜ್ಗೆ ಹೋಗೋ ಸ್ವಲ್ಪ ಉಡಾಳ ಮಗ ಇದ್ದಾನೆ. ಕಾಲೇಜ್ಗೆ ಹೋಗೋ ಮದುವೆಯ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಶಿವಮ್ಮನ ತಾಯಿನೋ ಅಥವಾ ಶಿವಮ್ಮನ ಗಂಡನ ತಾಯಿನೋ ಸಹ ಅದೇ ಮನೆಯಲ್ಲಿದ್ದಾರೆ. ಬಡತನ, ಹಾಗಾಗಿ ದುಡ್ಡು ಬೇಕು, ಹಾಗಾಗಿ ಬಿಸ್ನೆಸ್ ಮಾಡಬೇಕು. ಈ ಬಿಸ್ನೆಸ್ಗೆ ಶಿವಮ್ಮನ ಮಗಳ ಸಪೋರ್ಟ್ ಇದೆ, ಶಿವಮ್ಮನ ತಾಯಿ / ಅತ್ತೆಯ ಸಪೋರ್ಟು ಇದೆ, ಆದ್ರೆ ಮಗನ ಸಪೋರ್ಟ್ ಇಲ್ಲ. ಈ ಬಿಸ್ನೆಸ್ ಇಂದ ಶಿವಮ್ಮನ ಸಂಸಾರದಲ್ಲಿ ಏನೆಲ್ಲ ಆಯ್ತು ಅನ್ನೋದೇ ಈ ಕಥೆ. ಈ ಕಥೆಗೆ ಟಿಪಿಕಲ್ ಸ್ಟಾರ್ಟೋ ಫಿನಿಶೋ ಇಲ್ಲ. ಇದು ಬರೀ ಶಿವಮ್ಮನ ಜೀವನದಲ್ಲಿ ಕೆಲವು ತಿಂಗಳುಗಳ ಅಥವಾ ಅಂದ್ರೆ ಒಂದು ವರ್ಷದ ಒಂದು ಫೇಸ್ ಮಾತ್ರ. ನಾನು ಆಗ್ಲೇ ಹೇಳಿದ ಹಾಗೆ ನನಗೆ ತುಂಬಾ ನಾವೆಲ್ ಅನ್ಸಿದ್ದು ಶಿವಮ್ಮನ ಆ ಬಿಸ್ನೆಸ್ ಐಡಿಯಾ. ಆ ಬಿಸ್ನೆಸ್ಗೆ ತಾನು ಗ್ರಾಹಕರನ್ನ ಹೇಗೆ ಹಿಡಿತಾಳೆ, ಹೇಗೆ ಕನ್ವಿನ್ಸ್ ಮಾಡ್ತಾಳೆ, ಆ ಪಯಣದಲ್ಲಿ ತನ್ನಲ್ಲೇ ಏನೆಲ್ಲ ಸ್ಕಿಲ್ಸ್ ಅನ್ನ, ಉದಾಹರಣೆಗೆ ಇಂಗ್ಲಿಷ್ ಅನ್ನೋ ಸ್ಕಿಲ್ ಅನ್ನ ಹೇಗೆ ಡೆವಲಪ್ ಮಾಡ್ಕೊಳ್ತಾಳೆ, ಅದನ್ನ ಹೇಗೆ ಪ್ರದರ್ಶಿಸ್ತಾಳೆ, ಇದನ್ನೆಲ್ಲ ನೋಡೋದೇ ಮಜವಾಗಿತ್ತು. ತುಂಬಾ ಕಾನ್ಫಿಡೆಂಟ್ ಮಹಿಳೆ ಶಿವಮ್ಮ. ವೇಟ್ ಅಂದ್ರೆ ತೂಕ ಅಂತ ಹೇಳೋ ಜಾಗದಲ್ಲಿ ಹೈಟ್ ಅಂತ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ನಲ್ಲಿ ಹೇಳ್ತಾಳೆ. ಸರ್ವರೋಗಕ್ಕೂ ಶೇಕೆ ಮದ್ದು ಅಂತ ಸುಳ್ಳನ್ನ ಕೂಡ ಆಡ್ತಾಳೆ. ಸುಳ್ಳು ಹೇಳೋದು, ಸಾಲ ಮಾಡೋದು ಇವೆಲ್ಲ ಮ್ಯಾಟರೇ ಅಲ್ಲ ಶಿವಮ್ಮನಿಗೆ. ಅವಳಿಗೆ ಕಮಿಟ್ಮೆಂಟ್ಸ್ ಇವೆ, ಅವುಗಳನ್ನ ಮುಗಿಸ್ಬೇಕು. ಅದರ ಮಧ್ಯೆ ಎಮೋಷನ್ಸ್ ನೆಲ್ಲ ತರಲ್ಲ. ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯೇನ, ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ. ಅದು ಶಿವಪ್ಪ ಅಲ್ಲ, ಶಿವಮ್ಮ. ಹುಟ್ಟಿದೀವಿ, ಸಾಯೋ ತನಕ ಬದುಕಬೇಕು ಅಷ್ಟೆ. ಯಾರಾದರೂ ಅವಳನ್ನ ಒದ್ರೂ ಸಹ ಅವಳು ಕೋಪ ಮಾಡ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒದ್ದವರು ಸಹ ಆ ಕೋಪವನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನೋದು ಈ ಚಿತ್ರದ ಬ್ಯೂಟಿ ಅನ್ನೋದು ಬೇರೆ ಮಾತು. ಕೋರ್ಟ್ ಕೇಸ್ಗೂ ರೆಡಿ, ಪೊಲೀಸ್ ಸ್ಟೇಷನ್ಗೂ ರೆಡಿ, ಮದುವೆ ಮುರಿದ್ರೂ ರೆಡಿ, ಸಾವಾದ್ರೂ ರೆಡಿ. ಅದು ಶಿವಮ್ಮ. ಶಿವಮ್ಮ ಅಂದ್ರೆ ಧೈರ್ಯ. ಆ ಮಟ್ಟಕ್ಕೆ ಶಿವಮ್ಮ ಕಲ್ಲಾಗ್ಬಿಟ್ಟಿದಾಳ, ಬಂಡೆ ಆಗ್ಬಿಟ್ಟಿದಾಳ, ಬಂಡು ಬಿದ್ದುಬಿಟ್ಟಿದಾಳ ಅಂತ ನೋಡಬಹುದು. ಆದ್ರೆ ಬದುಕನ್ನ ಓವರ್ ಅನಲೈಸ್ ಮಾಡದೆ ತುಂಬಾ ಸಿಂಪಲ್ ಆಗಿ ಬದುಕೋರು ಹಾಗೆ ಇರ್ತಾರೇನೋ. ರಸ್ತೆಯಲ್ಲಿ ಬೆಳಗ್ಗೆ ಜನ ವಾಕಿಂಗ್ಗೆ ಹೋಗೋದನ್ನ ನೋಡಿರ್ತೀರಿ, ಆದ್ರೆ ರಸ್ತೆಯಲ್ಲೇ ಕೂತ್ಕೊಂಡು ಮಲಗಿ ಯೋಗ ಮಾಡೋದನ್ನ ನೋಡಿದೀರಾ? ಅದು ಹಳ್ಳಿಯ ರಸ್ತೆನೇ ಇರಬಹುದು, ಆದ್ರೆ ಅದನ್ನ ಮಾಡೋರ ತಲೆಯಲ್ಲಿ ಏನ್ ಓಡ್ತಿರ್ಬಹುದು? ಗಾಡಿ ಬಂದ್ರೆ ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಕ್ಯಾಶುಯಲ್ ಆಟಿಟ್ಯೂಡ್ ಆದ್ರೂ ಇರಬೇಕು, ಅಥವಾ ಗಾಡಿನ ಅದೇ ಸೈಡ್ಗೆ ಹೋಗತ್ತೆ ಅಂತ ಬಂಡು ಬಿದ್ದುಬಿಟ್ಟಿರ್ಬೇಕು. ಶಿವಮ್ಮ ನಮಗೆ ಅದನ್ನೇ ಹೇಳ್ತಾ ಇರೋದು ಏನೋ. ಬದುಕಲ್ಲಿ ಕ್ಯಾಶುಯಲ್ ಆಗಾದ್ರೂ ಇರಿ ಅಥವಾ ಬಂಡೆ ಆಗಿ, ಇವನ್ ಬೆಟರ್ ಬಂಡೆ ಆದ್ರೂ ಕ್ಯಾಶುಯಲ್ ಆಗಿರಿ. ಬದುಕೆಂಬ ಮಿಕ್ಸಿ ಮೆಣಸನ್ನ ಪುಡಿ ಮಾಡಬಹುದು, ಬಂಡೆಯನ್ನ ಪುಡಿ ಮಾಡೋಕೆ ಹೇಗೆ ಸಾಧ್ಯ ನೋಡೇ ಬಿಡೋಣ ಅಂತ ಹೊರಟಿದ್ದಾಳೆ ಶಿವಮ್ಮ. ಬೈ ದಿ ವೇ, ಮಿಕ್ಸಿಗೆ ಮಹತ್ತರವಾದ ಪಾತ್ರ ಇದೆ ಈ ಚಿತ್ರದಲ್ಲಿ. ಮಿಕ್ಸಿಯ ಸದ್ದು ಶುರುವಾಯಿತು ಅಂದ್ರೆ ಅಕ್ಕಪಕ್ಕದ ಮನೆಯವರು ನೋಡ್ತಾರೆ, ಬೀದಿಯ ನಾಯಿನೂ ನೋಡುತ್ತೆ. ಯಾವ ನಾಯಿ ಏನ್ ಬೊಗಳಿದ್ರೂ ತಲೆ ಕೆಡಿಸ್ಕೋಬಾರ್ದು, ನಿಮ್ಮ ಮಿಕ್ಸಿಯ ಸದ್ದು ಅದಕ್ಕಿಂತ ಜೋರಾಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾಳೋ ಏನೋ ಶಿವಮ್ಮ. ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ ವಯಲಿನ್ ನುಡಿಸಿ ಅಳಿಸೋದು, ಸ್ಕ್ರೀನ್ ಪ್ಲೇ ಗಿಮಿಕ್ಸು, VFX ಗಿಮಿಕ್ಸು, ಅದು ಇದು ಅಂತ ಏನು ಇಲ್ಲ. ಎಲ್ಲರೊಂದಿಗೆ ಮಿಕ್ಸ್ ಆಗೋ ಶಿವಮ್ಮ ಇದ್ದಾಳೆ, ಅವಳ ಮಿಕ್ಸಿ ಇದೆ. ಚಿತ್ರದ ಆರಂಭದಲ್ಲಿ ಬೀದಿ ಪಾಲಾಗಿದ್ರು ಕೊನೆಯಲ್ಲಿ ತನ್ನ ಮಿಕ್ಸಿಯ ಬ್ಲೇಡ್ಗಳನ್ನೇ ರೆಕ್ಕೆಗಳಾಗಿ ಕಟ್ಕೊಂಡು ಆಕಾಶಕ್ಕೆ ಹಾರಿದ ಶಿವಮ್ಮ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದಾಗ
ಭೇಟಿಯಾಗೋದನ್ನ ಮರಿಬೇಡಿ. GT Holidays, South India's #1 travel brand. GUVI, a vernacular edutech brand, skilling everyone everywhere.